ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಯೂಟ್ಯೂಬ್ಗೆ ಎಲ್ಲರೂ ಬಂದಾಗ ಅಂದರೆ ಮೇ ಬಿ ತುಂಬ ಜನಕ್ಕೆ ತುಂಬ ಥರದ ಎಕ್ಸ್ಪೆಕ್ಟೇಷನ್ ಇರ್ಬೋದು. ಯೂಟ್ಯೂಬಿಂದ ನಮಗೆ ಏನೇನು ಸಿಗುತ್ತೆ, ಅರ್ನಿಂಗ್ ಮಾಡ್ಬೋದು, ಹಾಗಿದೆ ಹೀಗಿದೆ ಅಂತೇಳಿ. ಯೂಟ್ಯೂಬಲ್ಲಿ 0 ಸಬ್ಸ್ಕ್ರೈಬರಿಂದ ನಿಮಗೆ 1 ಮಿಲಿಯನ್, 10 ಮಿಲಿಯನ್, 50 ಮಿಲಿಯನ್ ಈ ರೀತಿ ಆದಾಗೂ ಎಷ್ಟು ನಿಮಗೆ ಅಮೌಂಟ್ ಸಿಗುತ್ತೆ ಆ್ಯಂಡ್ ಏನೇನೆಲ್ಲ ನಿಮಗೆ ಅವಾರ್ಡ್ಸ್ ಸಿಗುತ್ತೆ ಅಥವಾ ಏನೇನೆಲ್ಲ ಬೆನಿಫಿಟ್ಸ್ ಇರುತ್ತೆ. ಸೊ ಪ್ರತಿಯೊಂದು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಯೂಸ್ಫುಲ್ ಅಂತ ಅನಿಸಿದ್ರೆ ಈ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಿಗೆಲ್ಲ ಇದು ಯೂಸ್ಫುಲ್ ಅನಿಸುತ್ತೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ಹೊಸ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಯೂಟ್ಯೂಬ್ ರಿಲೇಟೆಡ್. ಆ್ಯಂಡ್ ಯೂಟ್ಯೂಬ್ ಯಾರೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ಚಾನಲಲ್ಲಿ ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಎಷ್ಟೋ ಥರದ್ದು ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಏನೇ ಡೌಟ್ಸ್ ಇದ್ದರೂ ನಿಮಗೆ ಯೂಟ್ಯೂಬ್ ರಿಲೇಟೆಡ್ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಕಮೆಂಟಲ್ಲಿ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂತ ಅಂದರೆ ವಿಡಿಯೋದಲ್ಲಾದರೂ ನಾನು ಆದಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಮಗೆ ಯೂಟ್ಯೂಬಿಂದ ಅರ್ನಿಂಗ್ ಆಗುತ್ತೆ, ಯೂಟ್ಯೂಬಿಂದ ಏನೇನು ಸಿಗ್ಬೋದು, ಇಷ್ಟು 1000 ಜನ ಸಬ್ಸ್ಕ್ರೈಬರ್ಸ್ ಇದ್ದರೆ ನಮಗೆ ಏನು ಸಿಗುತ್ತೆ, ಇಷ್ಟು 1000 ಜನ ಇವರು ಯೂಟ್ಯೂಬ್ ಒಬ್ಬರು ಮಾಡ್ತಿದ್ದಾರೆ ಅಂದರೆ ಅವ್ರ ಬಗ್ಗೆ ಇರೋ ಎಕ್ಸ್ಪೆಕ್ಟೇಷನ್ ಕೂಡ ಹಾಗೆ ಇರುತ್ತೆ. ನೋಡೋರಿಗೆ ಇಷ್ಟೊಂದೆಲ್ಲ ನೋಡ್ತಿದ್ದಾರೆ, ಅವ್ರ ಮನೆ ತೊಗೊಂಡ್ರು, ಒಡವೆ ತೊಗೊಂಡ್ರು, ಏನು ತೊಗೊಂಡ್ರು ನಮಗೆ ಏನು ಅನಿಸುತ್ತೆ, ಇವರು ಯೂಟ್ಯೂಬಿಂದನೇ ಇದನ್ನೆಲ್ಲ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಇದೆಲ್ಲ ನಿಜನ ಸುಳ್ಳ, ಇದೆಲ್ಲದನ್ನು ಕೂಡ ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ. ಒಂದೊಂದು ಪಾಯಿಂಟ್ ಕೂಡ ತುಂಬ ನಿಮಗೆ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು 0 ಸಬ್ಸ್ಕ್ರೈಬರಿಂದಲೇ ಸ್ಟಾರ್ಟ್ ಮಾಡೋಣ. 0 ಸಬ್ಸ್ಕ್ರೈಬರ್ ಇದ್ದರೆ ನಿಮಗೆ ಏನೇನೆಲ್ಲ ಸಿಗುತ್ತೆ ಅಂತ ಅಂದರೆ, 0 ಸಬ್ಸ್ಕ್ರೈಬರ್ ಇದ್ದರೆ ಮುಂಚೆ ಏನಂತ ಅಂದರೆ ಕಮ್ಯುನಿಟಿ ಟ್ಯಾಬ್ ಏನಾಗಿತ್ತು ಅಂದರೆ, ಮುಂಚೆ 500 ಸಬ್ಸ್ಕ್ರೈಬರ್ಸ್ಗೆ ಇದ್ದಿದ್ದು. ರಿಯಲಿ ನಾನು ಸ್ಟಾರ್ಟ್ ಮಾಡಿದಾಗ 3 ಇಯರ್ಸ್ ಬ್ಯಾಕ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ, ನಂದು ಪೂರ್ಣಿಮಾ ಗೌಡ ಕನ್ನಡ ವ್ಲಾಗ್ಸ್ ನನ್ನ ಬ್ಲಾಗ್ ಚಾನಲ್ಗೆ ಕಮ್ಯುನಿಟಿ ಪೋಸ್ಟ್ ಹಾಕಬೇಕಿತ್ತಂದರೆ ನನಗೆ 500 ಸಬ್ಸ್ಕ್ರೈಬರ್ ಆದಮೇಲೆ ಬಂದಿದ್ದು. ಸೊ 500 ಸಬ್ಸ್ಕ್ರೈಬರ್ ಇದ್ದಿದ್ದು, ಇವಾಗ 0 ಸಬ್ಸ್ಕ್ರೈಬರಿಂದಲೇ ನೀವು ಕಮ್ಯುನಿಟಿ ಪೋಸ್ಟ್ ಹಾಕ್ಬೋದು. ಸೊ ತುಂಬ ಜನ ನನಗೆ ಕೇಳ್ತಾ ಇರ್ತೀರಾ, ಕಮ್ಯುನಿಟಿ ಪೋಸ್ಟ್ ಹಾಕೋದು ಹೇಗೆ, ಈ ಥರ ಪೋಸ್ಟರ್ ಹಾಕಿ ಲಿಂಕ್ ಕೊಡೋದು ಹೇಗೆ, ಕ್ವಶನ್ ಹಾಕೋದು ಹೇಗೆ ಅಂತ. ಕಮ್ಯುನಿಟಿ ಪೋಸ್ಟ್ಗಳು 4 ಥರದಲ್ಲಿದೆ. ಸೊ ನಾನು ಕಮ್ಯುನಿಟಿ ಪೋಸ್ಟ್ ಹೇಗೆ ಹಾಕೋದು ಅನ್ನೋದೇ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಯಾಕಂದರೆ ಅದು 4-5 ಥರ ಇರೋದ್ರಿಂದ ನಿಮಗೆ ಕಂಪ್ಲೀಟ್ ಡೀಟೇಲ್ ಅದಕ್ಕೆ ಬೇಕಾಗುತ್ತದು. ಸೊ ಅದು ಪೂರ್ತಿ ಡೀಟೇಲ್ ನಾನು ಹಾಕಿದ್ದೀನಿ. ಸೊ ನೋಡಿ, ಆ ವಿಡಿಯೋನ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ನೀವು ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕೊಳ್ಳಿ. ಕಮ್ಯುನಿಟಿ ಪೋಸ್ಟ್ ಹಾಕೋದ್ರಿಂದ ಏನು ಯೂಸ್ ಅಂತ ಅಂದರೆ, ಕಮ್ಯುನಿಟಿ ಪೋಸ್ಟಲ್ಲಿ ನೀವು ಒಂದು ಫೋಟೋಸ್ ಹಾಕ್ತಾ ಇರ್ತೀರಾ ಅಥವಾ ಒಂದು ವಿಡಿಯೋ ಲಿಂಕ್ ಕೊಡ್ಬೋದು ಅಥವಾ ಕ್ವಶನ್ ಆನ್ಸರ್ ಥರ ಹಾಕ್ಬೋದು. ಈ ಜನಗಳ ಜೊತೆ ಇಂಟ್ರಾಕ್ಷನ್ ಮಾಡಿದಾಗದು. ಸೊ ಅದರಿಂದ ತುಂಬ ಜನ ಸಬ್ಸ್ಕ್ರೈಬರ್ಸ್ ಗ್ರೋ ಆಗಿರೋದಿದೆ. ಆ್ಯಂಡ್ ಅವರ ಚಾನಲ್ನಲ್ಲಿ ಒಂದು ಗ್ರೋತ್ ಬರೋದಕ್ಕೆ ಕಮ್ಯುನಿಟಿ ಟ್ಯಾಬ್ ತುಂಬ ಹೆಲ್ಪ್ ಆಗುತ್ತೆ. ನಾನು ಕೂಡ ವಿಡಿಯೋ ಹಾಕ್ತಿದ್ದಾಗಿನ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ. ಸೊ ಇದರ ಲಿಂಕ್ ಇರುತ್ತೆ, ಅದಕ್ಕೆ ಸಬ್ಜೆಕ್ಟ್ ಏನಾದರೂ ತಮ್ಮನೇಲಿಂದ ಒಂದು ಹಾಕಿರ್ತೀನಿ, ಜೊತೆಲಿ ಲಿಂಕ್ ಕೂಡ ಹಾಕಿರ್ತೀನಿ. ಸೊ ಇಷ್ಟ ಆದರೆ ಅದನ್ನು ವಿಡಿಯೋ ಹಾಗೆ ಕೂಡ ಹೋಗಿ ಜನ ನೋಡ್ತಾರೆ. ಸೊ ಇದರಿಂದ ಕೂಡ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು, ಇದೆಲ್ಲ ಕೂಡ ಸಿಗ್ತಾ ಹೋಗುತ್ತೆ. ಸೊ ಕಮ್ಯುನಿಟಿ ಟ್ಯಾಬ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮೆನ್ಷನ್ ಮಾಡೋದು, ಒಂದು ಚಾನಲ್ನ ಮೆನ್ಷನ್ ಮಾಡೋದಿರುತ್ತೆ. ಮೀನ್ಸ್ ಇವಾಗ ನೀವು ಒಂದು ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ, ನೀವು ಆ ವಿಡಿಯೋದಲ್ಲಿ ಯಾರಾದರೂ ಒಬ್ಬರ ಬಗ್ಗೆ ಮೆನ್ಷನ್ ಮಾಡಿರ್ಬೋದು. ಈಗ ನನ್ನ ಚಾನಲ್ ನಾನು ಯಾವ್ದಾದ್ರು ಒಬ್ಬರು ಯೂಟ್ಯೂಬರ್ ಬಗ್ಗೆ, ಬೇರೆ ಯೂಟ್ಯೂಬರ್ ಬಗ್ಗೆ ನಾನು ಒಬ್ರದ್ದು ಹೆಸರು ಹೇಳ್ಬೋದು. ಸೊ ಅವರನ್ನು ನಮ್ಮ ಚಾನಲಲ್ಲಿ ಮೆನ್ಷನ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂದರೆ, ಆ ಮೆನ್ಷನ್ ಮಾಡೋದ್ರಿಂದ ಅವರ ಚಾನಲಲ್ಲಿ ಏನು ವೀಡಿಯೋಸ್, ಅವ್ರದ್ದು ವೀಡಿಯೋಸ್ ಪ್ಲೇ ಆಗುವಾಗ ನಮ್ಮ ವೀಡಿಯೋ ಕೂಡ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ನಮ್ಮ ವೀಡಿಯೋ ನಾವೇನು ಅವ್ರನ್ನ ಮೆನ್ಷನ್ ಮಾಡಿ ಒಂದು ವೀಡಿಯೋ ಮಾಡಿರ್ತೀವಿ, ಅವರಿಗೆ ನಾವು ಯಾರನ್ನ ಮೆನ್ಷನ್ ಮಾಡಿರುತ್ತೋ ಅವರಿಗೆ ಕೂಡ ನಮ್ಮ ವೀಡಿಯೋ ಹೋಗಿ ರೀಚ್ ಆಗುತ್ತೆ. ಸೊ ಈ ಥರ ಎಲ್ಲ ಆಗೋದಿರುತ್ತೆ. ಅದಕ್ಕೋಸ್ಕರ ಅಟ್ ಅಂತ ಹೇಳಿ ಮೆನ್ಷನ್ ಮಾಡೋದು. ಇಲ್ಲಿ ನಾನು ಸುಮ್ಮನೆ ಜಸ್ಟ್ ಒಂದು ಹಾಕಿರ್ತೀನಿ. ಸೊ ಅಟ್ ಅಂತ ಮೆನ್ಷನ್ ಮಾಡಿ ಹಾಕ್ಬೋದು. ಸೊ ಈ ರೀತಿಯಾಗಿ ಮೆನ್ಷನ್ ಮಾಡೋದ್ರಿಂದ ಕೂಡ ಹೆಲ್ಪ್ ಆಗುತ್ತೆ. ಸೊ ಅವ್ರ ವ್ಯೂವರ್ಸ್ ಕೂಡ ನಿಮಗೆ ನಿಮ್ಮ ವಿಡಿಯೋ ಕೂಡ ಸಜೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟಾಯಿತು. ಇದು ಬಂದುಬಿಟ್ಟು 0 ಸಬ್ಸ್ಕ್ರೈಬರ್ ಇದ್ದರೆ. ಸೊ 50 ಸಬ್ಸ್ಕ್ರೈಬರ್ಸ್ ಆದರೆ ಏನು ಸಿಗುತ್ತೆ ಅಂತ ಅಂದರೆ, 50 ಸಬ್ಸ್ಕ್ರೈಬರ್ಸ್ಗೆ ನಿಮಗೆ ಯೂಟ್ಯೂಬ್ ಲೈವ್ ಹೋಗುವಂಥ ಒಂದು ಆಪ್ಷನ್ ಇರುತ್ತೆ. ಸೊ ಯೂಟ್ಯೂಬ್ ಲೈವಲ್ಲಿ ಒಂದು 50 ಸಬ್ಸ್ಕ್ರೈಬರ್ಸ್ ನಿಮಗೆ ರೀಚ್ ಆಗಬೇಕು. ಅದಾದಮೇಲೆ ಒಂದು ದಿವಸ ಅದು ವೆರಿಫಿಕೇಷನ್ ಇರುತ್ತೆ. 1 ಡೇ ಕಂಪ್ಲೀಟ್ ಆದಮೇಲೆ ನಿಮಗೆ 24 ಅವರ್ಸ್ ಆದಮೇಲೆ ಲೈವ್ ಹೋಗೋಕ್ಕೆ ಆಪ್ಷನ್ ಇರುತ್ತೆ. ಸೊ ಇದನ್ನು ಲೈವ್ ಹೋಗೋದು ಹೇಗೆ ಅನ್ನೋದು ಕೂಡ ನನ್ನ ಚಾನಲಲ್ಲಿ ವಿಡಿಯೋ ಇದೆ. ಸೊ ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಲೈವ್ ಹೋಗೋ ಆಪ್ಷನ್ ಇರುತ್ತೆ. ಲೈವ್ ಇದರಿಂದ ಕೂಡ ತುಂಬ ಜನ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಂಡಿರೋರಿದ್ದಾರೆ, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋರಿದ್ದಾರೆ. ಈವನ್ ನನ್ನ ಚಾನಲಲ್ಲಿ ಜೇನುಗೂಡು ಚಾನಲ್ ಮೊನ್ನೆ ರೀಸೆಂಟಾಗಿ ಅವ್ರು ಓಪನ್ ಮಾಡಿದ್ರು, ನಂದಿನಿ ಅವರು. ಸೊ ಅವರು ನಂದಿನಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂತ ಏನೋ ಅವ್ರದ್ದು ಫಸ್ಟ್ ಇದ್ದ ಚಾನಲ್, ಅದರಲ್ಲೂ ಕೂಡ ಅವ್ರು ಲೈವ್ ಹೋಗ್ತಾ ಇದ್ರು. ಸೊ ಲೈವಲ್ಲಿ ಅವ್ರಿಗೆ ಎಷ್ಟೋ ಜನದ್ದು ವಾಚ್ ಅವರ್ಸ್ ಅವರೇ ಹೇಳ್ತಿದ್ರು, ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು, ಸಬ್ಸ್ಕ್ರೈಬರ್ಸ್ ಗ್ರೋ ಆಯಿತು. ಅವ್ರ ಚಾನಲಲ್ಲಿ ಯಾರ್ಯಾರು ವ್ಯೂವರ್ಸ್ ಇದ್ದಾರೆ ಅವ್ರದ್ದು ಚಾನಲ್ ಕೂಡ ಗ್ರೋ ಆಗ್ತಾ ಬಂತು. ಈಗ ಅವ್ರ ಜೇನುಗೂಡು ಚಾನಲ್ ಮೊನ್ನೆ ನಾನು ಅವ್ರದ್ದು ಚಾನಲ್ ಹೇಳ್ತಾ ಇದ್ದೆ, ಸಬ್ಸ್ಕ್ರೈಬ್ ಆದ ಅಂತಲೂ ಹೇಳಿದೆ. ಅವಾಗ 97 ಇತ್ತು. ಈಗ ಆಲ್ರೆಡಿ ಅವರು 1.5
ಕೆ ಮೇಲೆ ಹೋಗಿದೆ. ಅವರು 1.7 ಆರ್ 1.8 ಇದೆ ಅಂತ ಲಾಸ್ಟ್ ಟೈಮ್ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ರು. ಸೊ ಈ ರೀತಿ ಲೈವ್ ಆಗೋದ್ರಿಂದ ತುಂಬ ಥರದ ಜನ ಬೇಗ ಸಬ್ಸ್ಕ್ರೈಬರ್ ಸಿಗ್ತಾರೆ. ಜನದ ಇಂಟ್ರಾಕ್ಷನ್ ಬೆಳೀತಾ ಬೆಳೀತಾ ನಿಮ್ಮ ಚಾನಲ್ ಕೂಡ ಚೆನ್ನಾಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು 50 ಸಬ್ಸ್ಕ್ರೈಬರ್ಸಿಗೆ ನಿಮಗೆ ಸಿಗುವಂಥದ್ದು. 100 ಸಬ್ಸ್ಕ್ರೈಬರ್ಸ್ ಆದರೆ ಏನಾಗುತ್ತೆ ಅಂತಂದರೆ ನಿಮಗೆ ಈ 50 ಮತ್ತು 100 ಇದೆಲ್ಲ ಜಾಸ್ತಿ ಏನು ಮ್ಯಾಟರ್ ಆಗಲ್ಲ. ಮೀನ್ಸ್ 100ಇಂದ ಈಗ 50 ಆದಮೇಲೆ ಡೈರೆಕ್ಟ್ 500ಗೆ ಬರಬೇಕು. ಯಾಕಂದರೆ 100ಇಂದನೂ ನಿಮಗೇನು ನಾರ್ಮಲಾಗಿ ಏನು ಯೂಸ್ ಇರಲ್ಲ. ಬಟ್ 500 ಆದಮೇಲೆ ನಿಮಗೆ ಏನಾಗುತ್ತೆ ಅಂತಂದರೆ ಹಾಫ್ ಮಾನಿಟೈಸೇಷನ್ ಆಗುತ್ತೆ ಚಾನಲ್. ಹಾಫ್ ಮಾನಿಟೈಸೇಷನ್ ಆದರೆ ಏನೇನು ಬೆನಿಫಿಟ್ಸ್ ಅಂತಲೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಡೀಟೇಲಾಗಿ ಬೇಕಂದರೆ ಅದ್ರಲ್ಲಿ ನೋಡಿ. ಬಟ್ ಈಗ ಒಂದು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀನಿ. 500 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 3000 ವಾಚ್ ಅವರ್ಸ್ ಆದರೆ ನಿಮ್ಮ ಚಾನಲ್ನಲ್ಲಿ ಏನಂತಂದರೆ ನಿಮ್ಮ ಚಾನಲ್ ಹಾಫ್ ಮಾನಿಟೈಸೇಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನೀವು ಚಾನಲಲ್ಲಿ ಮೆಂಬರ್ಶಿಪ್ ಆಗೋ ಥರ, ಮೀನ್ಸ್ ಒಂದಿಷ್ಟು ಜನದ ಗ್ರೂಪ್ ಮಾಡ್ಕೊಂಡಿದ್ದೀರಿ, ಏನಾದರೂ ಬಿಸ್ನೆಸ್ ತರೋಣ ಅಥವಾ ನಿಮ್ದು ಏನಾದರೂ ಒಂದು ಎಜುಕೇಷನ್ ತರೋಣ, ಈ ಥರ ಏನಾದ್ರು ಇದೆ ಅಂದರೆ ಮೆಂಬರ್ಸ್ ಮಾಡ್ಕೊಳ್ಬೋದು. ಸೊ ಮೆಂಬರ್ಶಿಪ್ಪಿಗೆ ಅವರು ಅಮೌಂಟ್ ಪೇ ಮಾಡ್ತಾರೆ. ಸೊ ಇದರಿಂದ ನೀವು ಅರ್ನ್ ಮಾಡ್ಬೋದು. ಆ್ಯಂಡ್ ಸೂಪರ್ ಚಾಟ್, ಸೂಪರ್ ಥ್ಯಾಂಕ್ಸ್ ಕೊಡ್ತಾರಲ್ಲ, ಅದರಲ್ಲಿ ಅವರು ಅಮೌಂಟ್ ಹಾಕ್ಬೋದು ನಿಮಗೋಸ್ಕರ. ಸೊ ಅದು ಆಗುತ್ತೆ. ಆ್ಯಂಡ್ ಇನ್ನೊಂದು ಥರ್ಡ್ ಒನ್ ಬಂದುಬಿಟ್ಟು ಏನಂದರೆ ಶಾಪಿಂಗ್ ಆಪ್ಷನ್. ಸೊ ಇದು 3 ಕೂಡ ಆಪ್ಷನ್ ನೀವು ಎನೇಬಲ್ ಮಾಡ್ಕೊಳ್ಬೋದು. ಸೊ ಇದರದ ಬಗ್ಗೆ ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿ ಅದನ್ನು. ಸೊ ಅರ್ಥ ಆಗುತ್ತೆ. ಸೊ ಇದು ಬಂದುಬಿಟ್ಟು 500 ಸಬ್ಸ್ಕ್ರೈಬರ್ಸ್ ಆದಮೇಲೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 1000 ಸಬ್ಸ್ಕ್ರೈಬರ್ಸ್. 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಆಯಿತು ಅಂದರೆ ನಿಮ್ಮ ಚಾನಲ್ ಕಂಪ್ಲೀಟಾಗಿ ಮಾನಿಟೈಸೇಷನ್ ಆಗುತ್ತೆ. ಕಂಪ್ಲೀಟ್ ಮಾನಿಟೈಸೇಷನ್ ಆಗೋದು ಅಂತ ಅಂದರೆ ನಿಮ್ಮ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಆಯಿತು ಅಂತಂದರೆ ಆ್ಯಡ್ಸ್ ಇಂದ ರೆವೆನ್ಯೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯೂಟ್ಯೂಬ್ ಇನ್ಕಮ್ ಸ್ಟಾರ್ಟ್ ಆದಂಗೆ ನಿಮಗೆ ಲೆಕ್ಕ. ಸೊ ನಿಮ್ಮ ಚಾನಲಲ್ಲಿ ನಿಮ್ಮ ಒಂದು ವೀಡಿಯೋಗೆ ಎಷ್ಟು ಆ್ಯಡ್ಸ್ ಬರುತ್ತೋ ಇಷ್ಟು ಪರ್ಸೆಂಟೇಜ್ ಅಂತ 60 ಮೀನ್ಸ್ 55% 60 ಸಮಥಿಂಗ್ ನಿಮಗೆ ಸಿಗುತ್ತೆ. ಆ್ಯಂಡ್ ಉಳಿದಿದ್ದು ಯೂಟ್ಯೂಬ್ನವ್ರು ತೊಗೊಳ್ತಾರೆ. ಸೊ ನಿಮ್ಮ ಚಾನಲಲ್ಲಿ ಬರೋ ಆ್ಯಡ್ಸ್ ಯಾವ ಥರದ್ದು, ಅಥವಾ ಎಷ್ಟು ನಿಮಿಷ ಅದು ಆ್ಯಡ್ಸ್ ಇರುತ್ತೆ, ಎಷ್ಟು ಸೆಕೆಂಡ್ಸ್ ಅದು ಆ್ಯಡ್ಸ್ ಇರುತ್ತೆ, ಅದು ಸ್ಕಿಪ್ಪಬಲ್ ಆ್ಯಡ್ಸಾ, ನಾನ್ ಸ್ಕಿಪ್ಪಬಲ್ ಆ್ಯಡ್ಸಾ, ಅಥವಾ ಅದು ವೀಡಿಯೋ ಮಧ್ಯೆ ರನ್ ಆಗುತ್ತೆ, ಎಂಡಿಂಗಲ್ಲಿ ರನ್ ಆಗುತ್ತೆ, ಇದೆಲ್ಲದೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲ ಥರದ್ದು ಆ್ಯಡ್ಸ್ ನಿಮಗೆ ಏನು ಬರುತ್ತೆ ಅದ್ರ ಮೇಲೆ ನಿಮ್ಮ ಅಮೌಂಟ್ ಇಷ್ಟು ಅಂತ ತೋರಿಸುತ್ತೆ. ನಾನು ಆಲ್ರೆಡಿ ನಿಮಗೆ ಒಂದು ನನ್ನ ವ್ಲಾಗ್ ಚಾನಲ್ ಬಂದಿರೋ ಅಮೌಂಟ್ ಬಗ್ಗೆ ನಿಮಗೆ ತೋರಿಸಿದ್ದೀನಿ. 1K ವ್ಯೂಸ್ ಇದ್ದರೆ ಎಷ್ಟು, 5K ವ್ಯೂಸ್ ಇದ್ದರೆ ಎಷ್ಟು, 10K ವ್ಯೂಸ್ ಇದ್ದರೆ ಎಷ್ಟು, 100K ವ್ಯೂಸ್ ಇದ್ದರೆ ಎಷ್ಟು, ಪ್ರತಿಯೊಂದು ಕೂಡ ನಾನು ಅದರಲ್ಲಿ ಶೋ ಮಾಡಿದ್ದೀನಿ. 50K ವ್ಯೂಸ್ ಇದ್ದರೆ ಎಷ್ಟು, ಪ್ರತಿಯೊಂದು ನಾನು ವಿಡಿಯೋ 2 ಥರದ ವಿಡಿಯೋ ಮಾಡಿದ್ದೀನಿ. ಆ ಥರ ಅಮೌಂಟ್ ಬಗ್ಗೆನೇ ಎಷ್ಟೆಷ್ಟು ಬಂದಿದೆ ಅಂತ. ಯಾಕಂದರೆ 100K ವ್ಯೂಸ್ 2 ಥರದ ವಿಡಿಯೋ ಇದ್ರೂ ಕೂಡ ಸೇಮ್ ಅಮೌಂಟ್ ಇಲ್ಲ. ಸೊ ಅಮೌಂಟ್ ಕೂಡ ತುಂಬ ವೇರಿ ಆಗುತ್ತೆ. ನಿಮ್ಮ ಒಂದು ಕಂಟೆಂಟ್ ಯಾವ ಥರ ಇರುತ್ತೆ ಇದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೆ ಅಮೌಂಟ್ ಇದೇ ಥರ ಬರುತ್ತೆ ಅಂತ ಫಿಕ್ಸ್ ಇರೋದಿಲ್ಲ ಯೂಟ್ಯೂಬಲ್ಲಿ ಬರೋವಂಥ ಅಮೌಂಟು. ಹಾಗಾಗಿ ನೀವು ಆ ವಿಡಿಯೋ ಒಂದ್ಸರಿ ನೋಡಿ, ಅದ್ರದ್ದು ಕೂಡ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಚೆಕ್ ಮಾಡಿ. ಸೊ ನಿಮಗೆ ಅವಾಗ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಅಮೌಂಟ್ ಆಗುತ್ತೆ ಯೂಟ್ಯೂಬಲ್ಲಿ ಅನ್ನೋದು. ಸೊ 1000K ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಅಂದರೆ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ $100 ಆದಮೇಲೆ ನಿಮಗೆ ಆ ಅಮೌಂಟ್ ಸಿಗುತ್ತೆ. $100 ಆಗೋ ತನಕ ನಿಮಗೆ ಯಾವುದೇ ರೀತಿ ಅಮೌಂಟ್ ಬರೋದಿಲ್ಲ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ 1K ಆದಮೇಲೆ ನೆಕ್ಸ್ಟ್ ಹೋಗೋದು 10K ಸಬ್ಸ್ಕ್ರೈಬರ್ಸ್ ಆದಾಗ ತುಂಬ ಯೂಟ್ಯೂಬ್ ಕಡೆಯಿಂದ ನಿಮಗೆ ಆ ಥರ ಏನು ಡಿಫ್ರೆಂಟಾಗಿ ನಿಮಗೆ ಏನೇ ಅಮೌಂಟ್ ಆಗಲಿ, ಈ ಥರದ್ದಾಗಲಿ ಸಪ್ರೇಟಾಗಿ ಅಮೌಂಟ್ ಆಗಲಿ, ಅಥವಾ ನಿಮಗೆ 10K ವ್ಯೂಸ್ ಆಯಿತು, ನಮಗೆ 10K ಸಬ್ಸ್ಕ್ರೈಬರ್ಸ್ ಆದರೂ ಯೂಟ್ಯೂಬಲ್ಲಿ ಏನಾದರೂ ಇನ್ಕಮ್ ಜಾಸ್ತಿ ಆಗುತ್ತೆ, ಆ ಥರ ಏನೂ ಇರೋದಿಲ್ಲ. ಸೊ ನಿಮಗೆ 10K 20K 30K ಈ ಥರ ಆಗ್ತಾ ಹೋದಂತೆ ನಿಮ್ಗೆ ಏನಾಗುತ್ತೆ ಅಂದರೆ ಸ್ಪಾನ್ಸರ್ಶಿಪ್ಸ್ಗಳು ಸಿಗುತ್ತೆ, ಕೊಲಾಬ್ರೇಷನ್ಸ್ ಸಿಗುತ್ತೆ, ಬ್ರ್ಯಾಂಡ್ ಪ್ರಮೋಷನ್ ಸಿಗುತ್ತೆ. ಸೊ ಇದರಿಂದ ನಿಮಗೆ ಏನಾಗುತ್ತೆ ಅಂದರೆ ಇನ್ಕಮ್ ಬರುತ್ತೆ. ಮೀನ್ಸ್ ಯೂಟ್ಯೂಬಿಂದ ನಾರ್ಮಲಾಗಿ ಇರುತ್ತಲ್ಲ ಅದೇ ಇನ್ಕಮ್ ಇರುತ್ತೆ. ನಿಮಗೆ ಅದು 100K ವ್ಯೂಸ್ ಇರಲಿ 200K ವ್ಯೂಸ್ ಇರಲಿ, ನಿಮಗೆ ಬರುವಂಥ ಇನ್ಕಮ್ ಏನಿರುತ್ತೆ ಆ ಒಂದು ಆ್ಯಡ್ ಏನು ರನ್ ಆಗುತ್ತಲ್ಲ, ನಿಮಗೆ ಈಗ ಒಂದು ವಿಡಿಯೋ ನೀವು ಮಾಡಿರ್ತೀರ, ಅದಕ್ಕೆ 200K ವ್ಯೂಸ್ ಇರುತ್ತಪ್ಪ. ಅದರೊಳಗಡೆ ಬಂದಿರೋ ಆ್ಯಡ್ಸ್ ಏನಿದೆ ಆ ಆ್ಯಡ್ಸಿಗೆ ಎಷ್ಟು ಅಮೌಂಟ್ ಬರುತ್ತೋ ಅಷ್ಟೇ ಅಮೌಂಟ್ ಬರೋದು. ಅದು ನಿಮ್ಮದು ವ್ಯೂಸ್ ಬಂದುಬಿಟ್ಟು 200K ಇದ್ದರೂ ಕೂಡ ಆ ಆ್ಯಡಿಗೆ ಎಷ್ಟು ಅಮೌಂಟ್ ಇರುತ್ತೋ ನಿಮಗೆ ಅಷ್ಟೇ ಪೇ ಆಗೋದು. ಬಟ್ ನಿಮ್ಮ ಚಾನಲ್ನಲ್ಲಿ ನಿಮಗೆ ವ್ಯೂಸ್ ತುಂಬ ಚೆನ್ನಾಗಿತ್ತು, 10K 20K ನಿಮಗೆ ಸಬ್ಸ್ಕ್ರೈಬರ್ಸ್ ಆದರೂ ಅಂದರೆ ನಿಮಗೆ ಸ್ಪಾನ್ಸರ್ಶಿಪ್ ಸಿಗುತ್ತೆ. ಸ್ಪಾನ್ಸರ್ಶಿಪ್ ಆಗಲಿ ಕೊಲಾಬ್ರೇಷನ್ ಆಗಲಿ ಹೇಗಿರುತ್ತೆ ಅಂತಂದರೆ, ಸ್ಪಾನ್ಸರ್ಶಿಪ್ ಅಂತಂದರೆ ಏನಂದರೆ, ಒಬ್ಬರು ನಿಮಗೆ ಒಂದು ಕ್ರೀಮ್ ಕಂಪ್ನಿಯವರು, ಇವಾಗ ಮಮ್ಮ ಅರ್ತ್ ಇದ್ರದ್ದೆಲ್ಲ ನೀವು ತುಂಬ ಜನ ನಿಮಗೆ ಪ್ರಮೋಟ್ ಮಾಡೋದು ನೋಡಿರ್ತಿರ್ತಾರೆ ನೀವು ವಿಡಿಯೋಗಳಲ್ಲಿ. ಸೊ ಅವರಿಗೆ ಮಮ್ಮ ಅರ್ತಿಂದ ಒಂದಿಷ್ಟು ಪ್ರಾಡಕ್ಟ್ಸ್ ಕಳಿಸ್ತಾರೆ. ಆ್ಯಂಡ್ ಅದನ್ನು ಪ್ರಮೋಷನಿಗೆ ಹೇಳ್ತಾರೆ. ಆ್ಯಂಡ್ ಅವ್ರಿಗೆ ಇಷ್ಟು ಅಮೌಂಟ್ ಅಂತ ಕೂಡ ಕೊಡ್ತಾರೆ. ನೀವು ಪ್ರಮೋಷನ್ ಮಾಡೋದಕ್ಕೆ ಅವ್ರಿಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಸೊ ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಚಾನಲ್ ಒಂದೊಂದು ಥರ ಅಮೌಂಟ್ ಕೂಡ ತಗೊಳ್ತಾರೆ. ಸ್ಟಾರ್ಟಿಂಗಲ್ಲಿ ಕೆಲವರು ಕಮ್ಮಿ ತೊಗೊಳ್ಬೋದು, ಅಥವಾ ಕೆಲವರು ಜಾಸ್ತಿನೇ ತೊಗೋಬೇಕು ಸ್ಟಾರ್ಟಿಂಗಿಂದನೇ. ಈಗ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಇದೆ, 1 ಮಿಲಿಯನ್ ಆಗಿದೆ ಅಥವಾ 100K ಆಗಿದೆ ಅಂದರೆ ಅವ್ರು ಇನ್ನೂ ಜಾಸ್ತಿ ಡಿಮ್ಯಾಂಡ್ ಇಡ್ಬೋದು. ಅವ್ರ ಚಾನಲ್ ವ್ಯೂಸ್ ಚೆನ್ನಾಗಿದೆ ಅಂದರೆ ಅವ್ರಿಗೆ ಕೇಳಿದಷ್ಟು ಅಮೌಂಟ್ ಕೊಟ್ಟು ಕೂಡ ಸ್ಪಾನ್ಸರ್ಶಿಪ್ಸ್ ಆ ಥರ ತೊಗೊಳ್ಳೋರು ಇರ್ತಾರೆ. ಆ್ಯಂಡ್ ಪೇಯ್ಡ್ ಪ್ರಮೋಷನ್ ಅಂತ ಇರುತ್ತೆ, ಅದೇ ಅಮೌಂಟ್ ಹಿಂಗೆ ಕೊಟ್ಬಿಟ್ಟು ಪ್ರಮೋಷನ್ ಮಾಡಿಸೋವಂಥದ್ದು. ಆಮೇಲೆ ಅದಾದಮೇಲೆ
ಕೊಲಾಬ್ರೇಷನ್ ಇರುತ್ತೆ, ನಮ್ಮ ಚಾನಲ್ ಇರುತ್ತೆ, ಅಥವಾ ನಮ್ಮ ಒಂದು ಏನು ಕಂಪ್ನಿ ಜೊತೆ ನೀವು ಇದಾಗಿ ಕೊಲಾಬ್ರೇಷನ್ ಮಾಡಿಕೊಂಡು ನಮ್ಮದು ನಿಮಗೆ ಪ್ರಾಡಕ್ಟ್ಸ್ನ ನಿಮ್ಮ ವ್ಯೂವರ್ಸ್ಗೆ ಹೇಳಿ ಮಾಡಿಸೋದ್ರಿಂದ ನಿಮ್ಗೆ ಇಷ್ಟು ಅಮೌಂಟ್ ಅಂತ ಕೊಡ್ತೀವಿ, ಅಥವಾ ಮಾಡಿಸಿದ್ರೆ ಇಷ್ಟು % ಅಂತ ನಿಮಗೆ ಸಿಗುತ್ತೆ. ಸೊ ಈ ಥರದಲ್ಲಿ ಕೂಡ ಇರುತ್ತೆ. ನೀವು ನೋಡ್ಬೋದು ಯಾವ್ದಾರ ಒಂದು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ನನ್ನ ಒಂದು ಕೋಡ್ ಯೂಸ್ ಮಾಡಿ ನಿಮಗೆ ಇಷ್ಟು % ಆಫ್ ಅಂತ ಇರುತ್ತೆ ಅಂತ ಈ ಥರ ಎಲ್ಲ ಹೇಳ್ತಾರಲ್ಲ. ಸೊ ಅವ್ರಿಗೆ ಇಷ್ಟು % ಅಂತ ಅವರಿಗೆ ಅದರಲ್ಲಿ ಹೋಗೋದಲ್ಲದೆ ಅವರು ಕೂಡ ಅವರಿಗೆ ಇಷ್ಟು ಅಂತ ಅಮೌಂಟ್ ಪೇ ಮಾಡಿರ್ತಾರೆ. ಸೊ ಇದೆಲ್ಲದ್ರಿಂದನೂ ಕೂಡ ಅವ್ರ ಇನ್ಕಮ್ ಇರುತ್ತೆ. ಸೊ ಯೂಟ್ಯೂಬಲ್ಲಿ ನಿಮಗೆ ಅನ್ಕೊಳ್ಬೋದು, ಮೀನ್ಸ್ ಯೂಟ್ಯೂಬಿಂದ ನಿಮಗೆ ದುಡ್ಡು ಬರೋದಿಲ್ಲ, ನಿಮಗೆ ಏನು ನೀವು ಅರ್ನ್ ಮಾಡೋದು ಆ್ಯಡ್ಸಿಂದ, ಯೂಟ್ಯೂಬಲ್ಲಿ ಬರೋದು ಆ್ಯಡ್ಸಿಂದ. ಬಟ್ 10K 20K ನಿಮಗೆ ಸಬ್ಸ್ಕ್ರೈಬರ್ಸ್ ಆದರು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅರ್ನಿಂಗ್ಸ್. ಬಿಕಾಸ್ ಅದು ಇದರಿಂದ ಅಲ್ಲ, ಯೂಟ್ಯೂಬಿಂದ ಅಲ್ಲ, ಅವೆಲ್ಲ ಬರೋದು ಬರೀ ನಿಮ್ಮ ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಕೊಲಾಬ್ರೇಷನ್ ಆಗಿರ್ಬೋದು, ಪೇಯ್ಡ್ ಪ್ರಮೋಷನ್ ಈ ಥರದಲ್ಲಿ ಬರುತ್ತೆ ಹೊರತು ನಿಮಗೆ ಯಾವುದೇ ರೀತಿ ಯೂಟ್ಯೂಬಿಂದ ಸಪ್ರೇಟ್ ಇನ್ಕಮ್ ಅಂತ ಜಾಸ್ತಿ ಏನಾಗಲ್ಲ. ಮೀನ್ಸ್ 100K ಸಬ್ಸ್ಕ್ರೈಬರ್ಸ್ ಆದರೂ ಯೂಟ್ಯೂಬಿಂದ ಇನ್ಕಮ್ ಬರುತ್ತೆ ಅಂತ ಆ ಥರ ಏನೂ ಇರಲ್ಲ. ನಾರ್ಮಲ್ ಇನ್ಕಮ್ ಏನಿರುತ್ತೋ ಅಷ್ಟೇ ಇರುತ್ತೆ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ನಾರ್ಮಲ್ ಆಗಿ ಹೇಗೆ ಒಂದು ವ್ಯೂಸಿಗೆ, ಒಂದು ವೀಡಿಯೋಗೆ ಇಷ್ಟು ವ್ಯೂಸ್ ಅಂತ ಬಂದರೆ ವ್ಯೂಸ್ ಮೇಲೆ ಎಷ್ಟು ದುಡ್ಡು ಬರುತ್ತಲ್ಲ ಅಷ್ಟೇ ಇರುತ್ತೆ. ನೀವು 100K ವ್ಯೂಸ್ ಆಗಿ ಸಬ್ಸ್ಕ್ರೈಬರ್ಸ್ ಆದರೂ ಅಷ್ಟೇ, 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದರೂ ಅಷ್ಟೇ, ನಿಮ್ಮ ಆ್ಯಡ್ಸ್ ಮೇಲೆ ಏನು ಇನ್ಕಮ್ ಬರುತ್ತೋ ಅಷ್ಟೇ ಯೂಟ್ಯೂಬಿಂದ ಬರೋದು. ಬಟ್ ನಿಮಗೆ ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಕೊಲಾಬ್ರೇಷನ್ ಆಗಿರ್ಬೋದು, ಬ್ರ್ಯಾಂಡ್ ಪ್ರಮೋಷನ್ ಆಗಿರ್ಬೋದು, ಇದ್ರ ಮೇಲೆ ಏನು ಅವ್ರು ದುಡ್ಡು ಕೊಡ್ತಾರಲ್ಲ, ನೀವು ಒಂದು ಕಡೆ ಹೋಗಿ ಹೋಟೆಲ್ ಪ್ರಮೋಷನ್ಗೆ ಕರೀತಾರೆ, ಅಥವಾ ಕೆಲವರು ಬೇರೆ ಏನಾದರೂ ಒಂದು ಬಟ್ಟೆಗಳ ಬಗ್ಗೆ ಸೇಲ್ ಮಾಡೋದಕ್ಕೆ ಹೇಳ್ತಾರೆ, ಅದ್ರದ್ದು ಬಗ್ಗೆ ಏನಾದರೂ ಹೇಳೋಕ್ಕೆ ಹೇಳ್ತಾರೆ. ಸೊ ಆ ಥರ ಎಲ್ಲ ನೀವೇನು ಮಾಡ್ತಿರಲ್ಲ ವೀಡಿಯೋಸ್, ಅದಕ್ಕೆ ನಿಮಗೆ ಪೇಯ್ಡ್ ಪ್ರಮೋಷನ್ ಇರುತ್ತೆ, ಅಥವಾ ದುಡ್ಡು ಕೊಡೋದಿರುತ್ತೆ, ಏನಾದರೂ ಒಂದು ಅವರು ಕಾಂಪ್ರಮೈಸ್ ಆಗಿರ್ತಾರೆ, ಈ ಥರದ್ರಲ್ಲಿ ಇದಕ್ಕೆ ಮಾಡ್ಕೊಡ್ತೀನಿ ಅಂತ ಈ ರೀತಿ ಇರುತ್ತೆ. ಸೊ ನಿಮಗೆ ಅದರಿಂದ ಇನ್ಕಮ್ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ 100K ಸಬ್ಸ್ಕ್ರೈಬರ್ಸಿಗೆ ಯೂಟ್ಯೂಬಿಂದ ಏನು ಸಿಗುತ್ತೆ ಅಂದರೆ, 100K ಸಬ್ಸ್ಕ್ರೈಬರ್ಸ್ ಆದಾಗ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ. ಸೊ ಇಲ್ಲಿ ನಾನು ಅದನ್ನು ಮೆನ್ಷನ್ ಮಾಡ್ತೀನಿ. ಸೊ 100K ಸಬ್ಸ್ಕ್ರೈಬರ್ಸ್ ಆದಾಗ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ. ಅದು ಸಿಲ್ವರ್ ಪ್ಲೇ ಬಟನ್ ಅಂದರೆ ಅದು ಬೆಳ್ಳಿದಲ್ಲ, ಬಟ್ ಅದು ಏನಂತಂದರೆ ಸಿಲ್ವರ್ ಶೇಡಲ್ಲಿ ಇರುತ್ತೆ ಅನ್ನೋಕ್ಕೋಸ್ಕರ ಅದನ್ನು ಸಿಲ್ವರ್ ಪ್ಲೇ ಬಟನ್ ಅಂತಾರೆ. ಬಟ್ ಅದರಿಂದ ಏನು ವ್ಯಾಲ್ಯೂ ಇರಲ್ಲ. ಬಟ್ ಆ ವ್ಯಾಲ್ಯೂ ಎಷ್ಟು ದೊಡ್ಡದು ಅನ್ನೋದಾದರೆ, ನಿಮಗೆ ಅಮೌಂಟ್ ಲೆಕ್ಕದಲ್ಲಿ ನೀವು ವ್ಯಾಲ್ಯೂ ಅದನ್ನು ಮಾಡ್ತೀರಾ, ತೂಕ ಮಾಡ್ತೀರಾ ಅಂದರೆ ಅದಕ್ಕೆ ಏನು ವ್ಯಾಲ್ಯೂ ಇರಲ್ಲ. ಬಟ್ ನೀವು ಅದನ್ನು ನಿಮಗೆ ಬಂದಿರುವಂಥ ಒಂದು ಅವಾರ್ಡ್ ಥರ ಅಂತ ಅಂದ್ಕೊಂಡಾಗ ಅದ್ರ ಸಿಗೋ ಫೀಲ್ ಇದೆಯಲ್ಲ, ಅದು ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ 100K ಸಬ್ಸ್ಕ್ರೈಬರ್ಸ್ ಆಗೋದು ತುಂಬ ಕಷ್ಟ, ತುಂಬ ಎಫರ್ಟ್ ಹಾಕಬೇಕು. 10K ಸಬ್ಸ್ಕ್ರೈಬರ್ಸ್ ಆಗಿ ಒದ್ದಾಡ್ತಿರ್ತೀವಿ. ಸೊ ಅಂಥ ಟೈಮಲ್ಲಿ 100K ಸಬ್ಸ್ಕ್ರೈಬರ್ಸ್ ಆಗಿ ಎಷ್ಟು ಖುಷಿ ಇರುತ್ತೆ. ಅದು ಆ ಅವಾರ್ಡ್ ನಿಮಗೆ ಸಿಗೋದು. ಒಂದು ನೀವು ವೀಡಿಯೋ ಮಾಡಬೇಕಾದ್ರೆ ಕೆಲವುದೆಲ್ಲ ನೋಡ್ತಿರ್ತೀರ, ಸಿಲ್ವರ್ ಪ್ಲೇ ಬಟನ್ನು, ಗೋಲ್ಡನ್ ಪ್ಲೇ ಬಟನ್ನು, ಡೈಮಂಡ್ ಪ್ಲೇ ಬಟನ್ ಹಾಕೊಂಡಿರ್ತಾರೆ, ಅವರಿಗಿರೋ ವ್ಯಾಲ್ಯೂನೇ ಬೇರೆ. ಸೊ ಆ ಥರ ಆಗುತ್ತೆ. ಸೊ 100K ಸಬ್ಸ್ಕ್ರೈಬರ್ಸ್ ಆದಾಗ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ. ಆ್ಯಂಡ್ ಅದಾದಮೇಲೆ 500K ಆದರೂ ಕೂಡ ನಿಮಗೇನು ಸಪ್ರೇಟಾಗಿ ಯಾವುದೇ ರೀತಿ ಅವಾರ್ಡ್ ಥರ ಇರೋದಿಲ್ಲ. ಬಟ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಿಮಗೆ ಒಂದು ಗೋಲ್ಡನ್ ಪ್ಲೇ ಬಟನ್ ಸಿಗುತ್ತೆ. ನಾನು ಅದನ್ನು ಕೂಡ ಇಲ್ಲಿ ತೋರಿಸ್ತೀನಿ. ಸೊ ಗೋಲ್ಡನ್ ಪ್ಲೇ ಬಟನ್ ನಿಮಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದಾಗ ನಿಮ್ಮ ಚಾನಲ್ಗೆ ಕೊಡ್ತಾರೆ. ಅದು ಬಿಟ್ಟು ನೆಕ್ಸ್ಟ್ ನಿಮಗೆ ಅವಾರ್ಡ್ ಅಂತ ಯೂಟ್ಯೂಬಿಂದ ಬರೋದು ಅನ್ನೋದಾದರೆ, ಅದು ಬಂದುಬಿಟ್ಟು 10 ಮಿಲಿಯನ್ಸ್ ಆದಮೇಲೆ, 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದಾಗ ಡೈಮಂಡ್ ಪ್ಲೇ ಬಟನ್ ಅಂತ ಕೊಡ್ತಾರೆ. ಅದಾದಮೇಲೆ 50 ಮಿಲಿಯನ್ಗಿದೆ, 100 ಮಿಲಿಯನ್ ಇದೆ. 50 ಮಿಲಿಯನ್ಗೆ ಒಂದು ಅದು ಒಂದು ಟ್ರೋಫಿ ಥರದ್ದು ಒಂದು ಇದೆ, ರೂಬಿ ಪ್ಲೇ ಬಟನ್ ಸಮಥಿಂಗ್ ಇದೆ ಅದು. ಸೊ ಅದನ್ನು ಕೊಡ್ತಾರೆ. ಆ್ಯಂಡ್ 100 ಮಿಲಿಯನ್ಸ್ ಆದಾಗ ನಿಮಗೆ ಒಂದು ಬ್ಲ್ಯಾಕ್ ಡೈಮಂಡ್ ಪ್ಲೇ ಬಟನ್ ಸಿಗುತ್ತೆ. ಬ್ಲ್ಯಾಕ್ ಡೈಮಂಡ್ ಥರದ್ದು ಒಂದು ಪ್ಲೇ ಬಟನ್ ಸಿಗುತ್ತೆ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲದನ್ನು ಕೂಡ ಅರ್ನ್ ಮಾಡಬೇಕಂತ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬೇಸ್ ಚೆನ್ನಾಗಿರಬೇಕು, ನಮ್ಮ ವಿಡಿಯೋ ಕಂಟೆಂಟ್ ಚೆನ್ನಾಗಿರಬೇಕು, ವಿಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು, ನಮ್ಮ ಒಂದು ಲಕ್ ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ಸೊ ಇದಿಷ್ಟು ಕೂಡ ಯೂಟ್ಯೂಬಿಂದ ನಿಮಗೆ ಸಿಗುವಂಥದ್ದು, ನಿಮ್ಮ ಒಂದು ಚಾನಲ್ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಗ್ರೋತ್ ಆದಾಗ. ಬಟ್ ನಾನು ಹೇಳೋದೇನೆಂದರೆ, ನಾನು ಇವಾಗಲೂ ಹೇಳ್ತಿರೋದಂದರೆ, ನಿಮ್ಮ ವ್ಯೂಸ್ ಮೇಲೆ ನಿಮಗೆ ಯೂಟ್ಯೂಬಿಂದ ದುಡ್ಡು ಬರೋದು. ಬಟ್ ನಿಮ್ಮ ಸಬ್ಸ್ಕ್ರೈಬರ್ಸ್ ಗ್ರೋ ಆದಾಗೆಲ್ಲ ನಿಮಗೆ ಬ್ರ್ಯಾಂಡ್ ಪ್ರಮೋಷನ್ ಆಗಿರ್ಬೋದು, ಕೊಲಾಬ್ರೇಷನ್ಗಾಗಿರ್ಬೋದು, ಸ್ಪಾನ್ಸರ್ಶಿಪ್ಸ್ ಆಗಿರ್ಬೋದು, ಹೈಲಿ ಪೇಯಬಲ್ ಒಂಥರ ನಿಮ್ಮ ಚಾನಲಿಗೆ ಹೇಗಾಗ್ಬಿಡುತ್ತೆ ಅಂದರೆ, ನೀವು ಎಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇರ್ತಾರೋ ನೀವು ಅಮೌಂಟ್ ಅವ್ರ ಹತ್ರ ಕೇಳ್ಬೋದು. ನನ್ನ ಹತ್ರ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, 100K ವ್ಯೂಸ್ ಬರುತ್ತೆ, 200K ವ್ಯೂಸ್ ಬರುತ್ತೆ ಪ್ರತಿ ವೀಡಿಯೋಗೂ ಅಂತ ಅಂದರೆ ನಿಮಗಿರೋ ವ್ಯಾಲ್ಯೂನೇ ಬೇರೆ ಇರುತ್ತೆ. ಸೊ ನಿಮಗೆ ಅವ್ರಿಗೆ ಎಷ್ಟು ನೀವು ಅಮೌಂಟ್ ಕೇಳ್ತೀರೋ ಅಷ್ಟು ಕೊಟ್ಟುಬಿಟ್ಟು ನಿಮ್ಮ ಹತ್ರ ಪ್ರಮೋಷನ್ ಮಾಡಿಸ್ಕೊಳ್ತಾರೆ. ನಿಮ್ಮ ಒಂದು ವಿಡಿಯೋನಲ್ಲಿ ಅವ್ರದ್ದು ಚಾನಲ್ದು ಏನಿದೆ, ಅವ್ರದ್ದು ಬ್ರ್ಯಾಂಡ್ಗಳೇನಿದೆ, ಅಥವಾ ಕ್ರೀಮ್ಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಒಂದು ಪ್ಲೇಸ್ ಮೇಲಾಗಿರ್ಬೋದು, ಎಲ್ಲದನ್ನು ಕೂಡ ಪ್ರಮೋಷನ್ ಇರುತ್ತೆ. ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾಗೇನು ವ್ಯೂಸ್ ಚೆನ್ನಾಗಿದ್ರು ಅಷ್ಟು ಅದ್ರ ಮೇಲೆ ನಿಮಗೆ ಅಮೌಂಟ್ ಇನ್ಕಮ್ ತುಂಬ ಚೆನ್ನಾಗಿರುತ್ತೆ. ಸೊ ಯೂಟ್ಯೂಬಿಂದ ಬೇಕಾದಷ್ಟು ನಮಗೆ ಸಿಗುತ್ತೆ. ಬಟ್ ಏನಂತ ಅಂದರೆ, ಅದನ್ನು ನಮಗೆ ಅದನ್ನು ಏನು ಗ್ರೋ ಮಾಡೋ ರೀತಿ ನಮಗೆ ಗೊತ್ತಿರಬೇಕು. ಹೇಗೆ ಅದನ್ನು ಗ್ರೋ ಮಾಡೋದು, ಹೇಗೆ ಅದನ್ನು ಬೆಳೆಸೋದು, ಯೂಟ್ಯೂಬ್ನ ಹೇಗೆ ನಾವು ವೀಡಿಯೋಸ್ ಮಾಡಬೇಕು, ಕ್ವಾಲಿಟಿ ವೈಸ್ ಆಗಿರ್ಬೋದು, ಕಂಟೆಂಟ್ ವೈಸ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಎಡಿಟಿಂಗ್ ಆಗಿರ್ಬೋದು, ಇದೆಲ್ಲದೂ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ತುಂಬ ಜನ ಇಷ್ಟೊತ್ತಿಗಾಗಲಿ ನಾನು ಹೇಳ್ತಿರೋ ಥರದ್ದೇ ವಿಡಿಯೋದಲ್ಲೇ ಆಗಲಿ, ತುಂಬ ಜನ ಎಷ್ಟೋ ಜನ ಈ ಥರ ಮಾಡಿ ಎಷ್ಟು ಕಷ್ಟದಲ್ಲಿದ್ದವರು ಕೂಡ ಈಗ ಒಂದು ಒಳ್ಳೆ ಪೊಸಿಷನಲ್ಲಿದ್ದಾರೆ ಯೂಟ್ಯೂಬ್ ಕಡೆಯಿಂದ. ಸೊ ನೀವು ಯೂಟ್ಯೂಬಿಂದ
ಬೇಕಾದಷ್ಟು ಅರ್ನಿಂಗ್ಸ್ನ ನೀವು ಮಾಡ್ಬೋದು. ಸೊ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ನಿಮಗೆ ನೋಡ್ಬಿಟ್ಟು ನಿಮಗೆ ಅನ್ನಿಸ್ಬೋದು ಯೂಟ್ಯೂಬ್ ಚಾನಲ್ ನಾವು ಕ್ರಿಯೇಟ್ ಮಾಡ್ಬೋದು ಅಂದರೆ ಡೆಫಿನೆಟಾಗಿ ಸ್ಟಾರ್ಟ್ ಮಾಡಿ. ಬಟ್ ಎಲ್ಲದನ್ನು ಪ್ಲಾನ್ ಮಾಡ್ಕೊಳ್ಳಿ. ಮುಂಚೆನೇ ನಿಮ್ಮ ಕಂಟೆಂಟಿಂದ ಹಿಡಿದು ಪ್ರತಿಯೊಂದು ಕೂಡ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ. ಸೊ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.